ನಮಸ್ಕಾರ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಇವತ್ತು ನಾನೊಂದು ಹೆಲ್ದಿಯಾಗಿರುವಂತಹ ಮಟಕಿ ಕಾಳಿನ ಪಲ್ಯನ ಮಾಡಿ ತೋರಿಸ್ತಾ ಇದ್ದೇನೆ. ಇದನ್ನು ಮಟಕಿ ಭಾಜಿ ಅಂತ ಹೇಳ್ತಾರೆ. ತುಂಬ ಟೇಸ್ಟಿಯಾಗಿರ್ತದೆ, ಜೊತೆಗೆ ಹೆಲ್ದಿ ಕೂಡ. ಸೊ ಹಾಗಾದರೆ ಬನ್ನಿ ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸೊ ವೀಕ್ಷಕರೇ, ಈಗ ನಾನು ಮಟಕಿ ಭಾಜಿ ಮಾಡಲಿಕ್ಕೆ ಮೊದಲಿಗೆ ನೋಡಿ, ಒಂದು ಮಣ್ಣಿನ ಪ್ಯಾನ್ ಬಿಸಿಗೆ ಇಟ್ಟಿದ್ದೇನೆ. ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ತಿದ್ದೇನೆ. ಮಣ್ಣಿನ ಪಾತ್ರೆಯಲ್ಲಿ ಈ ಪಲ್ಯ ಒಳ್ಳೆ ಟೇಸ್ಟ್ ಕೊಡ್ತದೆ. ಇದು ಕ್ವಿಕ್ ಆಗಿ ಮಾಡಬಹುದು. ಆಮೇಲೆ ಇದು ಚಪಾತಿ, ಅನ್ನ, ಸಾರು ಅದರ ಸೈಡಿಗೆ, ಇಲ್ಲಾಂದ್ರೆ ಪೂರಿ ಜೊತೆ ಎಲ್ಲ ಒಳ್ಳೇದಾಗ್ತದೆ. ಈಗ ನಾನು ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೇನೆ, ಬೇವಿನ ಎಲೆಗಳು. ಈಗ ನೋಡಿ ವೀಕ್ಷಕರೇ, ಇದಕ್ಕೆ ಸ್ವಲ್ಪ ಹಸಿಮೆಣಸು, ಆಮೇಲೆ ಒಂದು ಈರುಳ್ಳಿ ಹೆಚ್ಚಿಟ್ಟದ್ದು ಹಾಕ್ತಾ ಇದ್ದೇನೆ. ಇದು ಈಗ ಚೆನ್ನಾಗಿ ಫ್ರೈ ಆಗಲಿ. ಈಗ ನೋಡಿ ವೀಕ್ಷಕರೇ, ಈರುಳ್ಳಿ ಸ್ವಲ್ಪ ಕೆಂಪಾಗಾಯಿತು. ಈಗ ನಾನು ಆವಾಗಲೇ ಹೆಚ್ಚಿಟ್ಟಂತ ಟೊಮೆಟೊ ಹಾಕ್ತಾ ಇದ್ದೇನೆ. ಒಂದೇ ಒಂದು ಟೊಮೆಟೊನ ಸಣ್ಣದಾಗಿ ಹೆಚ್ಚಿ ಇಟ್ಟಿದ್ದೇನೆ, ಅದನ್ನು ಹಾಕ್ತಾ ಇದ್ದೇನೆ. ಸ್ವಲ್ಪ ಇದು ಚೆನ್ನಾಗಿ ಬೇಯಬೇಕು. ಇವಾಗ ಇದಕ್ಕೆ ನಾನು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದೇನೆ. ಮಿಕ್ಸ್ ಮಾಡುವ. ಈಗ ಚಿಟಿಕೆ ಅರಿಶಿನ ಹಾಕ್ತಿದ್ದೇನೆ. ಈಗ ನಾನು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಕಿಚನ್ ಕಿಂಗ್ ಮಸಾಲ ಹಾಕ್ತಿದ್ದೇನೆ. ನೀವು ಇದು ಮನೆಯಲ್ಲಿ ಇಲ್ಲ ಅಂದರೆ ಖಾರ ಮತ್ತು ಧನಿಯಾ ಪುಡಿ, ಆಮೇಲೆ ಜೀರಿಗೆ ಪುಡಿ ಇದನ್ನು ಹಾಕೋದು, ಮತ್ತು ಗರಂ ಮಸಾಲೆ ಹಾಕಿ ಮಿಕ್ಸ್ ಮಾಡ್ಬೋದು. ಅದು ಸಹ ಇದೇ ಟೇಸ್ಟ್ ಕೊಡ್ತದೆ. ಇಲ್ಲಾಂದರೆ ಕಿಚನ್ ಕಿಂಗ್ ಮಸಾಲ ಬೆಸ್ಟ್. ಅದು ಒಂದು ಚಮಚ ಹಾಕಿದರೆ ಅದರಲ್ಲಿ ಎಲ್ಲ ರೀತಿಯ ಮಸಾಲೆಗಳು ಮಿಕ್ಸ್ ಇರ್ತವೆ. ನಾನು ಅದನ್ನೇ ಆ್ಯಡ್ ಮಾಡಿದೆ. ಇವಾಗ ನಾನು ರುಚಿಗೆ ಬೇಕಾಗುವಷ್ಟು ಉಪ್ಪು ಸೇರಿಸ್ತಾ ಇದ್ದೇನೆ. ನೋಡಿ, ಈಗ ನಮ್ಮ ಮಸಾಲೆ ಎಲ್ಲ ತಯಾರಾಯಿತು. ಇದಕ್ಕೆ ನಾನು ಮನೆಯಲ್ಲಿಯೇ ಮೊಳಕೆ ಬರೆಸಿಟ್ಟಂತಹ ಮಡಿಕೆ ಕಾಳು ಇದೆ ನೋಡಿ, ಚೆನ್ನಾಗಿ ಮೊಳಕೆ ಬಂದಿದೆ. ಇದನ್ನು ಸೇರಿಸ್ತಾ ಇದ್ದೇನೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವಾರದಲ್ಲಿ ಒಂದು, ಅದು ಇಲ್ಲಾಂದರೆ ತಿಂಗಳಲ್ಲಿ 2-3 ಸರ್ತಿ ಆದರೂ ಇದನ್ನು ಸೇವಿಸ್ತಾ ಬಂದರೆ ತುಂಬ ಒಳ್ಳೆಯದಿದು. ಆಮೇಲೆ ಇದರ ಪಲ್ಯ ನಾವು ಕ್ವಿಕ್ಕಾಗಿ ಕೂಡ ಮಾಡಲಿಕ್ಕಾಗ್ತದೆ. ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೇನೆ. ಈಗ ನೋಡಿ ವೀಕ್ಷಕರೇ, ಎಲ್ಲ ಮಿಕ್ಸ್ ಮಾಡಿ ಆಯಿತು. ಸ್ವಲ್ಪ ಇದನ್ನು ಮುಚ್ಚಿಟ್ಟು ಬೇಯಿಸುವ. ಸೊ ವೀಕ್ಷಕರೇ, ನೋಡುವ. ಈಗ ನೋಡಿ, ನಮ್ಮ ಪಲ್ಯ ರೆಡಿಯಾಗಿದೆ. ಒಳ್ಳೆ ಪರಿಮಳ ಬರ್ತಾ ಉಂಟಿದು. ಇಷ್ಟು ಬೆಂದರೆ ಸಾಕು. ಇದು ತುಂಬ ಮೆದುವಾಗೋ ತನಕ ಬೇಯಿಸಬೇಕು, ಜಾಸ್ತಿ ನೀರು ಹಾಕಿ ಬೇಯಿಸ್ಬೇಕಂತೇನಿಲ್ಲ. ಇದು ಕ್ವಿಕ್ಕಾಗಿ ಬೇಯ್ತದೆ. ಆಮೇಲೆ ತಿನ್ನಲಿಕ್ಕಂತೂ ತುಂಬ ರುಚಿ ಇದು. ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ ಮೇಲಿಂದ. ಇದು ಅನ್ನದ ಜೊತೆ ಸಾರು, ಅನ್ನ ಮತ್ತು ಇದು ಈ ಪಲ್ಯ ಒಳ್ಳೆ ಕಾಂಬಿನೇಷನ್. ಇಲ್ಲಾಂದರೆ ನೀವು ಪಾವು ಬ್ರೆಡ್ ಇರುತ್ತಲ್ವ, ಬ್ರೆಡ್ ಪಾವು, ಅದನ್ನು ಸಹ ಇದರಲ್ಲಿ ಡಿಪ್ ಮಾಡಿ ತಿಂದರೆ ಒಳ್ಳೆ ಟೇಸ್ಟ್ ಬರ್ತದೆ. ಆಮೇಲೆ ಚಪಾತಿ ಜೊತೆಗಂತೂ ಒಳ್ಳೆ ಕಾಂಬಿನೇಷನ್, ರೊಟ್ಟಿ ಜೊತೆಗೆಲ್ಲ. ನೋಡಿ, ಈಗ ನಮ್ಮ ಮಟಕಿ ಭಾಜಿ ರೆಡಿ ಆಯಿತು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಈಸಿಯಾಗಿತ್ತು ನಮ್ಮ ಮಟಕಿ ಪಲ್ಯ ಮಾಡೋದಂತೇಳಿ. ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ. ಸೂಪರ್ ಟೇಸ್ಟಿಯಾಗಿರ್ತದೆ, ಜೊತೆಗೆ ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಸೊ ವೀಕ್ಷಕರೇ, ನಮ್ಮ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.